ಕಚೇರಿಯನ್ನ ಧ್ವಂಸ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರಂತೆ. ಅದೇ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಮಾಡಿದ್ರಲ್ಲ ಅವರು. ಸೊ ಆ ಸಂಚು ಮಾಡಿರೋ ವಿಚಾರ ಮುಂಜಾಗ್ರತಾ ಕ್ರಮವಾಗಿ ಬಿಜೆಪಿ ಕಚೇರಿಗೆ ಈಗ ಭದ್ರತೆಯನ್ನ ಹೆಚ್ಚಳ ಮಾಡಿಕೊಂಡಿದ್ದಾರೆ. ಬಿಜೆಪಿ ಕಚೇರಿ ಎದುರು ಮೆಟಲ್ ಡಿಟೆಕ್ಟರ್ ಅನ್ನು ಅಳವಡಿಕೆಯನ್ನ ಮಾಡಿದ್ದಾರೆ. ಮೆಟಲ್ ಡಿಟೆಕ್ಟರ್ ಮೂಲಕ ಎಂಟ್ರಿ ಕಡ್ಡಾಯ ಅಂತ ಮಾಡಿದ್ದಾರೆ. ಪ್ರವೇಶ ದ್ವಾರದ ಎದುರು ಈಗ ಹೆಚ್ಚುವರಿಯಾಗಿ ಪೊಲೀಸರ ನಿಯೋಜನೆಯನ್ನ ಮಾಡಿಕೊಂಡಿದ್ದಾರೆ. ಬಿಜೆಪಿಯ ಕಚೇರಿ ಎದುರು ಮೆಟಲ್ ಡಿಟೆಕ್ಟರ್ ಅನ್ನು ಅಳವಡಿಕೆ ಮಾಡ್ತಾ ಇದ್ದಾರಂತೆ. ಮೆಟಲ್ ಡಿಟೆಕ್ಟರ್ ಮೂಲಕ ಎಂಟ್ರಿ ಕಡ್ಡಾಯ ಮಾಡಿದ್ದಾರೆ. ಪ್ರವೇಶ ದ್ವಾರದ ಎದುರು ಈಗ ಹೆಚ್ಚುವರಿ ಪೊಲೀಸ್ ನಿಯೋಜನೆಯನ್ನ ಮಾಡ್ಕೊಂಡಿದ್ದಾರೆ. ಅವ್ರು ಬರ್ತಾರೆ, ಅವ್ರು ಬ್ಲಾಸ್ಟ್ ಮಾಡಿ ಹೋಗ್ತಾರೆ. ಆದರೆ ಇನ್ನುಳಿದಂಥವ್ರು ಬಾಯಲ್ಲಿ ಮಾಡುವಂಥ ಬ್ಲಾಸ್ಟ್ ಇದೆಯಲ್ಲ, ಅದನ್ನು ನಿಲ್ಲಿಸೋದು ಯಾವಾಗ ಅಂತ. ಸೊ ಅವರು ಮೆಟಲ್ ಡಿಟೆಕ್ಟರ್ ಅಳವಡಿಸಿದ್ದಾರೆ. ಮೆಟಲ್ ಡಿಟೆಕ್ಟರನ್ನು ಅಳವಡಿಸ್ತಾ ಇದ್ದಾರೆ. ಯಾವ ಬಾಂಬ್ ಬರಬಾರ್ದು, ಏನೋ ಬ್ಲಾಸ್ಟ್ ಮಾಡಬಾರ್ದು ಅಂತೇಳಿ. ಕರೆಕ್ಟು, ಅದಕ್ಕೇನೋ ಇಟ್ಟಿದ್ದಾರೆ. ಆದರೆ ನಿಮ್ಮ ಬಾಯಿಗೆ ಯಾವಾಗ ಮೆಟಲ್ ಡಿಟೆಕ್ಟರ್ನ ಅಳವಡಿಕೆ ಮಾಡ್ತೀರಾ ನೋಡಿ ಒಂದ್ಸಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ರೀತಿ ಭಯೋತ್ಪಾದಕರಿಗೆ ಭಯದ ವಾತಾವರಣನೇ ಇಲ್ಲ. ಈಗ ರಾಮೇಶ್ವರ ಕೆಫೆ ಬ್ಲಾಸ್ಟ್ ಆಯಿತು. ಅಲ್ಲಿ ಹೋದಂಥ ಎಲ್ಲ ಮಂತ್ರಿಗಳು, ಕಾಂಗ್ರೆಸ್ಸಿನ ಎಲ್ಲ ಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದು ಇದೊಂದು ಬಿಸ್ನೆಸ್ ಗಲಾಟೆ, ಬೇರೆ ಬೇರೆ ಆ್ಯಂಗಲಲ್ಲಿ ನಾವು ನೋಡ್ತಾ ಇದ್ದೀರಿ ಅನ್ನೋ ಹೇಳಿಕೆ ಕೊಡೋ ಮುಖಾಂತರ ಎಲ್ಲೋ ಒಂದು ಕಡೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇರೋದ್ರಿಂದ ಈ ಥರ ಭಯೋತ್ಪಾದನಾ ಚಟುವಟಿಕೆಗಳು, ಹಲ್ಲೆಗಳು ಕರ್ನಾಟಕದಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇದೆ. ಒಂದು ಸರಿ ಮೆಟಲ್ ಡಿಟೆಕ್ಟರನ್ನು ಹಾಕ್ತಾರೆ, ಆಮೇಲೆ ತೆಗಿತಾರೆ, ಇದೆಲ್ಲವೂ ಕೂಡ ಇದೆ. ಇದು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಜ್ಯ ಕಚೇರಿಯನ್ನು ಬ್ಲಾಸ್ಟ್ ಮಾಡೋದಕ್ಕೆ ಗುರಿ ಮಾಡಿರ್ತಕ್ಕಂಥದ್ದು ಎರಡನೇ ಬಾರಿ. ಒಂದನೇ ಬಾರಿ ಅವರು ಅರ್ಧ